ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನೀಗ ನೋಡೋಣ ಈ ದಿನದ ಗೋಲ್ಡ್ ರೇಟ್. ಚಿನ್ನದ ಬೆಲೆಗಳು ನಿರಂತರವಾಗಿ ಕುಸಿಯುತ್ತಾ ನಡೆದಿವೆ. ಕಳೆದ 3 ದಿನಗಳಲ್ಲಿ ಅವು ತೀವ್ರವಾಗಿ ಕುಸಿದಿವೆ. ಮಾರುಕಟ್ಟೆ ಮಾಹಿತಿ ಪ್ರಕಾರ ಕೇವಲ 3 ದಿನದ ಅವಧಿಯಲ್ಲಿ ಬಂಗಾರದ ಬೆಲೆಗಳು ಒಟ್ಟು 8,580 ರೂಪಾಯಿ ಕುಸಿತ ಕಂಡಿದೆ. ಬೆಂಗಳೂರಿನಲ್ಲಿ 24 ಕ್ಯಾರೆಟ್ನ ಬಂಗಾರದ ದರ 10 ಗ್ರಾಂಗೆ 980 ರೂಪಾಯಿ ಇಳಿಕೆಯಾಗಿ 1,64,510 ರೂಪಾಯಿ ಇದ್ದ ಬೆಲೆ ಈಗ 1,63,530 ರೂಪಾಯಿಗೆ ತಲುಪಿದೆ. ಆಭರಣ ತಯಾರಿಕೆಗೆ ಹೆಚ್ಚು ಬಳಸುವ 22 ಕ್ಯಾರೆಟ್ ಬಂಗಾರದ ಬೆಲೆ ಕೂಡ 10 ಗ್ರಾಂಗೆ 900 ರೂಪಾಯಿ ಇಳಿಕೆಯಾಗಿ 1,50,800 ರೂಪಾಯಿಯಿಂದ 1,49,900 ರೂಪಾಯಿಗೆ ಇಳಿಕೆಯಾಗಿದೆ. ಇದೇ ವೇಳೆ ಬೆಳ್ಳಿ ಬೆಲೆ ಕೂಡ ಇಳಿಕೆ ಕಂಡು ಕಳೆದ 4 ದಿನಗಳಲ್ಲಿ ಕಿಲೋ ಬೆಳ್ಳಿ ಬೆಲೆ ಸುಮಾರು 30,000 ರೂಪಾಯಿ ಇಳಿಕೆಯಾಗಿದೆ. ಪ್ರಸ್ತುತ ಮಾರುಕಟ್ಟೆಯಲ್ಲಿ 1 ಕಿಲೋ ಬೆಳ್ಳಿ ಬೆಲೆ 2,85,000 ರೂಪಾಯಿಗೆ ಲಭ್ಯ ಇದೆ. ಒಂದು ಕಡೆ ಮಧ್ಯಪ್ರಾಚ್ಯದಲ್ಲಿ ಭೀಕರ ಯುದ್ಧ ಮತ್ತು ತೈಲ ಬೆಲೆಗಳ ಏರಿಕೆಯ ನಡುವೆಯೇ ಚಿನ್ನದ ಬೆಲೆಯಲ್ಲಿನ ಕುಸಿತವು ಸ್ವಲ್ಪ ಆಶ್ಚರ್ಯಕರವಾಗಿದೆ. ಇದಕ್ಕೆ ಮುಖ್ಯ ಕಾರಣ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಅಮೆರಿಕ ಡಾಲರ್ ಬಲಗೊಂಡಿದ್ದು, ಇದರಿಂದ ಡಾಲರ್ನಲ್ಲಿ ದರ ನಿಗದಿಯಾಗಿರುವ ಚಿನ್ನದ ಬೆಲೆ ಒತ್ತಡ ತಂದಿದೆ. ಯುದ್ಧದಿಂದ ತೈಲ ಬೆಲೆಗಳು ಏರಿಕೆ ಆಗುತ್ತಿರುವುದರಿಂದ ಹಣದುಬ್ಬರದ ಭಯ ಹೆಚ್ಚಾಗಿದ್ದು, ಇದು ಫೆಡರಲ್ ರಿಸರ್ವ್ನ ಬಡ್ಡಿ ದರ ಕಡಿತದ ನಿರೀಕ್ಷೆಗಳನ್ನು ಕಡಿಮೆ ಮಾಡಿದೆ. ಇದರಿಂದಾಗಿ ಹೂಡಿಕೆದಾರರು ಯುಎಸ್ ಟ್ರೆಜರಿ ಬಾಂಡ್ಗಳು ಅಥವಾ ಡಾಲರ್ನಂತಹ ಇತರ ಸುರಕ್ಷಿತ ಆಸ್ತಿಗಳತ್ತ ಮುಖ ಮಾಡುತ್ತಿದ್ದಾರೆ. ಭಾರತದಲ್ಲಿ ಬಂಗಾರದ ಬೆಲೆಗಳು ಮುಖ್ಯವಾಗಿ ಅಂತಾರಾಷ್ಟ್ರೀಯ ಮಾರುಕಟ್ಟೆ ದರಗಳು, ಇಂಪೋರ್ಟ್ ಡ್ಯೂಟಿ, ತೆರಿಗೆಗಳು ಹಾಗೂ ರೂಪಾಯಿ ಡಾಲರ್ ವಿನಿಮಯ ದರದ ಬದಲಾವಣೆಗಳ ಮೇಲೆ ಅವಲಂಬಿತವಾಗಿರುತ್ತವೆ. ಈ ಎಲ್ಲಾ ಅಂಶಗಳು ಒಟ್ಟಾಗಿ ದೇಶದಾದ್ಯಂತ ಪ್ರತಿದಿನದ ಬಂಗಾರದ ದರವನ್ನ ನಿರ್ಧಾರ ಮಾಡುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.